ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮುಖ ತೊಳಿಯೋಕಂತ ಟಾಯ್ಲೆಟ್ಗೆ ಹೋಗ್ತೀರಾ, ಅಲ್ಲಿ ನಿಮ್ ಮುಖನೇ ಕಾಣಿಸಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಇದೇ ತರ ಸ್ಟೋರಿ ಮೈಕಲ್ ನಾವು ಹುಡುಗನ ಜೀವನದಲ್ಲಿ ನಡೆಯುತ್ತೆ. ಇವತ್ತು ನಾನು ಹೇಳಕೊಟ್ಟಿರೋ ಸ್ಟೋರಿ ಇನ್ವಿಸಿಬಲ್ ಬಾಯ್ ಅಂತ. ಮತ್ತೆ ಆ ಸ್ಟೋರಿ ಕಡೆ ಹೋಗೋಣ ಬನ್ನಿ. ಈಗ ಸ್ಟೋರಿ ಸ್ಟಾರ್ಟಿಂಗ್ ಅಲ್ಲಿ ಇಟಲಿಯಲ್ಲಿರುವಂತ ಮೈಕಲ್ ನ ತೋರಿಸ್ತಾರೆ. ನಮ್ಮ ಮೈಕಲ್ ಗೆ ಸ್ಟೆಲ್ಲಾ ಅನ್ನೋ ಹುಡುಗಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವನು ಕ್ಲಾಸ್ ರೂಮ್ ಅಲ್ಲಿ ಅವಳಿಂದನೇ ಕೂತ್ಕೊಂತಾ ಇರ್ತಾನೆ. ಈಗ ಅದೇ ರೀತಿ ಒಂದಿನ ಮೈಕಲ್ ಸ್ಟೆಲ್ಲಾ ಹಿಂದೆ ಕೂತಿರ್ಬೇಕಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಆ ಕ್ಲಾಸ್ ರೂಮ್ ಒಳಗಡೆ ಬರ್ತಾರೆ. ಈಗ ಬಂದಿರೋಂತ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ಯಾರು ಅಲ್ಲ, ಮೈಕಲ್ ನ ತಾಯಿನೇ ಆಗಿರ್ತಾರೆ. ಆಕ್ಚುಲಿ ಮೈಕಲ್ ನ ತಾಯಿ ಯಾಕೆ ಬಂದಿದ್ದಾರೆ ಅಂದ್ರೆ, ಆ ಕ್ಲಾಸ್ ಅಲ್ಲಿ ಇದ್ದಂತ ಒಬ್ಬ ಹುಡುಗ ಮನೆಯಿಂದ ತಪ್ಪಿಸ್ಕೊಂಡಿದ್ದಾನೆ. ಆ ಕೇಸ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಬಂದಿದ್ದಾರೆ. ಈಗ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡಿದ್ಮೇಲೆ ಅವ್ರ ತಾಯಿ ಅಲ್ಲಿಂದ ಹೋದಾಗ ಮೈಕಲ್ ಮುಗಲಿ ರಕ್ತ ಬರೋದನ್ನ ನಾವು ನೋಡ್ತೀವಿ. ಈಗ ಮೈಕಲ್ ಅದನ್ನ ಕ್ಲೀನ್ ಮಾಡ್ಕೊಳಕಂತ ಬಾತ್ರೂಮ್ ಕಡೆ ಓಡ್ತಾನೆ. ಈಗ ಬಾತ್ರೂಮ್ ಅಲ್ಲಿ ಬ್ಲಡ್ ಕ್ಲೀನ್ ಮಾಡ್ಕೊಂತಿದ್ದಂತ ಮೈಕಲ್ ಗೆ ತೀಟೆ ಮಾಡೋಕಂತ ಅವ್ರ ಸೀನಿಯರ್ಸ್ ಅಲ್ಲಿ ಬರ್ತಾರೆ. ಇದಾದ್ಮೇಲೆ ಮೈಕಲ್ ಸಂಜೆ ಪಾರ್ಟಿ ಇದೆ ಅಂದ್ಬಿಟ್ಟು ಒಂದು ಕಾಸ್ಟ್ಯೂಮ್ ತಗೊಂಡೋದಕ್ಕೆ ಅಂಗಡಿಗೆ ಹೋಗ್ತಾನೆ. ಈಗ ಅಂಗಡಿಗೆ ಬಂದಂತ ಮೈಕಲ್ ಹತ್ರ ತುಂಬಾನೇ ಕಾಸು ಕಡಿಮೆ ಇರುತ್ತೆ. ಅದಕ್ಕೆ ಅವನು ಚೀನಿ ಸೂಪರ್ ಹೀರೋ ಡ್ರೆಸ್ ನೇ ತಗೊಬೇಕಾಗಿ ಬರುತ್ತೆ. ಆಕ್ಚುಲಿ ಮೈಕಲ್ ಗೆ ಈ ಡ್ರೆಸ್ ಅಂದ್ರೆ ಇಷ್ಟನೇ ಇರೋದಿಲ್ಲ, ಬಟ್ ಅವನ ಹತ್ರ ಇದ್ದಂತ ದುಡ್ಡಿಗೆ ಈ ಡ್ರೆಸ್ ಬಿಟ್ರೆ ಯಾವ್ದು ಸಿಗೋದು ಇಲ್ಲ. ಈಗ ಮನೆಯಲ್ಲಿ ಅದೇ ಡ್ರೆಸ್ ಹಾಕೊಂಡು ಕೂತಿದ್ದಂತ ಮೈಕಲ್ ಗೆ ಅವ್ರ ಅಮ್ಮ ಬಂದ್ ಹೇಳ್ತಾರೆ, ಈ ಡ್ರೆಸ್ ಅಲ್ಲಿ ನೀನ್ ಸೂಪರ್ ಆಗಿ ಕಾಣ್ತಾ ಇದೀಯ ಅಂತ. ಈಗ ಅದೇ ಡ್ರೆಸ್ ಅಲ್ಲಿ ಪಾರ್ಟಿಗೆ ಬಂದಂತ ಮೈಕಲ್ ಸ್ಟೆಲ್ಲಾ ಹೋಗಿ ಮಾತಾಡ್ಸಕ್ ಶುರು ಮಾಡ್ತಾನೆ. ಬಟ್ ಮೈಕಲ್ ಗೆ ಟಾರ್ಚರ್ ಕೊಡ್ತಿದ್ದಂತ ಆ ಸೀನಿಯರ್ ಸ್ಟೂಡೆಂಟ್ಸ್ ಇಲ್ಲೂ ಬಂದು ಅವ್ನಿಗೆ ಟಾರ್ಚರ್ ಕೊಡಕ್ ಶುರು ಮಾಡ್ತಾರೆ. ಈಗ ಅವ್ರು ಟಾರ್ಚರ್ ತಡೆಯಕ್ ಹೋಗದೆ ಮೈಕಲ್ ಅಲ್ಲಿಂದ ಓಡೋಗಿ ಒಂದು ಬಾತ್ರೂಮ್ ಅಲ್ಲಿ ಅನ್ಕೊಂತಾನೆ. ತುಂಬಾನೇ ಬೇಜಾರಲ್ಲಿದ್ದಂತ ಮೈಕಲ್ ನಾನು ಈ ಕ್ಷಣ ಮಾಯ ಆದ್ರೆ ಸಾಕು ಅಂತ ಬೇಡ್ಕೊಂತಾನೆ. ಅದೇ ಕ್ಷಣ ಎಲ್ಲಾ ಲೈಟ್ ಗಳು ಆಫ್ ಆಗುತ್ತೆ. ಅದಾದ್ಮೇಲೆ ಮೈಕಲ್ ಅದೇ ಬಾತ್ರೂಮಿನ ಕಿಟಕಿಯಿಂದ ಆಚೆ ಓಡ್ ಬಂದ್ಬಿಡ್ತಾನೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೈಕಲ್ ನ ಮನೇಲಿ ಇದ್ದಂತ ನಾಯಿ ಬಂದು ಬೊಗಳೋದ್ರಿಂದ ಮೈಕಲ್ ಈಗ ಎದ್ದು ಕುಲ್ಕೊಂತಾನೆ. ಈಗ ಹಾಗೇನೆ ಮೈಕಲ್ ಹಲ್ಲುಜ್ಜ ಬಾತ್ರೂಮ್ ಕಡೆ ಹೋಗ್ತಾನೆ. ಬಾತ್ರೂಮ್ ಅಲ್ಲಿ ಈಗ ಮೈಕಲ್ ತನ್ನ ನೋಡ್ಕೊಬೇಕಂತ ಮಿರರ್ ಕಡೆ ನೋಡ್ತಾನೆ. ಬಟ್ ಮೈಕಲ್ ಗೆ ತನ್ನ ಪ್ರತಿಬಿಂಬ ಮಿರರ್ ಅಲ್ಲಿ ಕಾಣೋದೇ ಇಲ್ಲ. ಅದಕ್ ಬದಲಾಗಿ ಅವನು ಯಾವ ಬಟ್ಟೆ ಹಾಕಿದ್ನೋ ಅದು ಮಾತ್ರ ಕಾಣ್ತಾ ಇದೆ. ಈಗ ಮೈಕಲ್ ತನ್ನ ಮೈ ಮೇಲೆ ಇದ್ದಂತ ಎಲ್ಲ ಬಟ್ಟೆ ತೆಗೆದ್ಬಿಟ್ಟು ಚೆಕ್ ಮಾಡ್ಕೊಂತಾನೆ. ಆದ್ರೂ ಸಹ ಮೈಕಲ್ ಮಿರರ್ ಅಲ್ಲಿ ಕಾಣ್ತಾ ಇಲ್ಲ. ಈಗ ಮೈಕಲ್ ನ ಅಮ್ಮ ಮೈಕಲ್ ನ ಹುಡುಕ್ತಾ ಅದೇ ರೂಮ್ ಗೆ ಬರ್ತಾರೆ. ಮೈಕಲ್ ಈಗ ಅವ್ರ ಅಮ್ಮನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇದರಿಂದ ಮೈಕಲ್ ಗೆ ಅರ್ಥ ಆಗುತ್ತೆ, ನನ್ನ ಕಣ್ಣಿಗೆ ಬಿಟ್ರೆ ನಾನು ಇನ್ಯಾರ ಕಣ್ಗೂ ಕಾಣೋದಿಲ್ಲ ಅಂತ. ಈಗ ಮೈಕಲ್ ನ ತಾಯಿ ಮೈಕಲ್ ಎಲ್ಲೋದೊಂದು ಚಿಂತೆ ಮಾಡ್ತಿರ್ಬೇಕಾದ್ರೆ ಮೈಕಲ್ ಆಗ ಒಂದು ಲೆಟರ್ ಮೇಲೆ ನಾನು ಸ್ಕೂಲ್ ಆಲ್ರೆಡಿ ಹೋಗಿದ್ದೀನಿ ಅಂತ ಬರೀತಾನೆ. ಅದಕ್ಕಾಗ ಮೈಕಲ್ ನ ತಾಯಿ ಮೈಕಲ್ ಗೆ ಫೋನ್ ಮಾಡಿದ್ರೆ ಆಲ್ರೆಡಿ ನಾನು ಸ್ಕೂಲ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಬಟ್ ನಮ್ಮ ಮೈಕಲ್ ಇನ್ನೂ ಮನೇಲೇ ಇದ್ದಾನೆ. ಇದಾದ್ಮೇಲೆ ಮೈಕಲ್ ಫೇಸ್ ಮತ್ತೆ ಬಾಡಿನ ಕವರ್ ಮಾಡ್ಕೊಂಡು ಸ್ಕೂಲ್ ಕಡೆ ಹೊರಡ್ತಾನೆ. ಈಗ ಸ್ಕೂಲ್ ಹತ್ರ ಬಂದಂತ ಮೈಕಲ್ ಗೆ ಅವನಿಗೆ ಕಾಟ ಕೊಡ್ತಿದ್ದಂತ ಸೀನಿಯರ್ಸ್ ಅಲ್ಲೇ ಕೂತಿರೋದು ಕಾಣುತ್ತೆ. ಇಂಥದೇ ಒಂದು ಚಾನ್ಸ್ ಗಂತ ಕಾಯ್ತಿದ್ದಂತ ಮೈಕಲ್ ಗೆ ಈಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿರುತ್ತೆ. ಈಗ ಅದೇ ಕ್ಷಣ ಮೈಕಲ್ ತನ್ನ ಮೈ ಮೇಲೆ ಇದ್ದಂತ ಎಲ್ಲ ಬಟ್ಟೆ ಬಿಚ್ಚಿ ಕ್ಲಾಸ್ ರೂಮ್ ಕಡೆ ಹೊರಡ್ತಾನೆ. ಈಗ ಕ್ಲಾಸ್ ರೂಮ್ ಒಳಗಡೆ ಹೋದಂತ ಮೈಕಲ್ ತನ್ನ ಸೀನಿಯರ್ ಬ್ಯಾಗ್ ಅಲ್ಲಿ ಪೇಂಟ್ ಬಾಲ್ ಗನ್ ತಗೊಂತಾನೆ. ಆ ಗನ್ನಿಂದ ಪಾಠ ಮಾಡ್ತಿದ್ದಂತ ಲಚ್ಚರ್ ಕಡೆ ಶೂಟ್ ಮಾಡ್ತಾನೆ. ಇದರಿಂದ ಕೋಪ ಮಾಡ್ಕೊಂಡಂತ ಆ ಲಚ್ಚರ್ ಆ ಹುಡುಗನ ಅಲ್ಲಿಂದ ಸಸ್ಪೆಂಡ್ ಮಾಡ್ತಾರೆ. ಈಗ ಮೈಕಲ್ ಸಿಕ್ಕಿರಿಂದ ಈ ಪೋರಿಂದ ಏನಾದ್ರೂ ಸಾಧನೆ ಮಾಡ್ತಾನೆ ಅಂತ ನಾವು ಅನ್ಕೊಂಡ್ರೆ, ಈಗ ಮೈಕಲ್ ಒಂದು ಪೋಲಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಆ ಪೋಲಿ ಕೆಲಸ ಏನ್ ಮಾಡ್ತಿದ್ದಾನಂದ್ರೆ, ಹುಡುಗಿರು ಡ್ರೆಸ್ ಚೇಂಜ್ ಮಾಡಿದ್ರೆ ಅಲ್ಲಿ ಹೋಗಿ ಕೂತಿದ್ದಾನೆ. ಆಗ ಒಂದು ಹುಡುಗಿ ಅಕಸ್ಮಾತ್ ತನ್ನ ಟವಲ್ ನ ಇವನ್ ಮೇಲೆ ಎಸಿತಾಳೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಇಲ್ಲಿ ಯಾರೋ ಕೂತಿದಾರಂತ. ಆಗ ಆ ಟವಲ್ ನ ಸರಿಸಿ ನೋಡಿದ್ರೆ ಮೈಕಲ್ ಅಲ್ಲಿ ಕೂತಿರೋದು ನೀಟಾಗಿ ಕಾಣುತ್ತೆ. ಆಗ ಅವನು ವಿಸಿಬಲ್ ಆಗಿ ಕಾಣ್ತಾನೆ. ಮೈ ಮೇಲೆ ಬಟ್ಟೆನೇ ಇಲ್ದಿರಂತ ಮೈಕಲ್ ನ ನೋಡಿದಂತ ಈ ಹುಡುಗಿರೆಲ್ಲ ಜೋರ ಕಿರ್ಚಕ್ ಶುರು ಮಾಡ್ತಾರೆ. ಆಗ ಮೈಕಲ್ ಅಲ್ಲಿಂದ ಎದ್ದು ಓಡೋಗ್ಬಿಡ್ತಾನೆ. ಈಗ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಆ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಇನ್ನೊಬ್ಬ ಹುಡುಗಿ ಈ ಕ್ಲಾಸ್ ಇಂದ ಮಿಸ್ ಆಗಿದಾನಂತ. ಅದೇ ಕ್ಷಣ ಮೈಕಲ್ ನ ಕೈಗಳು ಕೂಡ ಮಾಯ ಆಗೋದಕ್ಕೆ ಶುರುವಾಗ್ತವೆ. ಈಗ ಮೈಕಲ್ ಕ್ಲಾಸ್ ನ ಬೆಲ್ಲ ಬಾರಿಸಿದಂಗೆ ಅಲ್ಲಿಂದ ಓಡಕ್ ಶುರು ಮಾಡ್ತಾನೆ. ಈಗ ಮನೆ ರೂಮ್ ಗೆ ಬಂದಂತ ಮೈಕಲ್ ಗೆ ಅವನ ತಂಗಿ ಅಲ್ಲಿ ಕೂತಿರೋದು ಕಾಣುತ್ತೆ. ಈಗ ಮೈಕಲ್ ಅವನ ತಂಗಿ ಹೀಗೆ ಹೇಳ್ತಾನೆ, ನೀನ್ ಈ ರೂಮ್ ಇಂದ ಇದ್ದು ಆಚೆ ಹೋಗು ಅಂತ. ಆಗ ಮೈಕಲ್ ನ ತಂಗಿ ಅಲ್ಲಿಂದ ಇದ್ದು ಆಚೆ ಹೋಗ್ತಾರನೆ ಹೋಗಿ ಮತ್ತೆ ಒಳಗಡೆ ಬಂದು ಸೇರ್ಕೊಂಡಿರ್ತಾಳೆ. ಈ ವಿಚಾರ ಗೊತ್ತಿಲ್ದಿರೋಂತ ಮೈಕಲ್ ಆಗ ಮಫ್ಲರ್ ನ ತೆಗಿತಾನೆ. ಆಗ ಮೈಕಲ್ ನ ಮುಖ ಕಾಣದೇ ಇದ್ದಕ್ಕೆ ಮೈಕಲ್ ನ ತಂಗಿ ಜೋರಾಗಿ ಕಿರ್ಚ್ಕೊಂತಾಳೆ. ಈಗ ತನ್ನ ತಂಗಿ ಜೋರ ಕಿರ್ಚಿ ನುಡಿದಂತ ಮೈಕಲ್ ತನ್ನ ತಂಗಿಗೆ ಸಮಾಧಾನ ಮಾಡ್ತಾ ಈ ರೀತಿ ಹೇಳ್ತಾನೆ, ಅದೇನಂದ್ರೆ ನಾನು ಚೈನೀಸ್ ಸೂಪರ್ ಹೀರೋ ಡ್ರೆಸ್ ತಗೊಂಡೋಗಿಂದ ನನಗೆ ಈ ರೀತಿ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಅಷ್ಟೊತ್ತಾಗ್ಲೇ ಮೈಕಲ್ ನ ಅಮ್ಮ ಮೈಕಲ್ ನ ಹುಡ್ಕೊಂಡು ಅವ್ರ ಮನೆಗೆ ಬಂದಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಮೈಕಲ್ ಈ ರೀತಿ ಮಾಯ ಆಗಿದ್ದಾನಂತ. ಇದು ಗೊತ್ತಿಲ್ಲದೆ ಮೈಕಲ್ ನ ಅಮ್ಮ ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಈ ರೀತಿ ಹೇಳ್ತಾರೆ, ಅದೇನಂದ್ರೆ ಮೈಕಲ್ ನನ್ನ ಸ್ವಂತ ಮಗ ಅಲ್ಲ, ನಾನು ಅವನ್ನ ಅಡಾಪ್ಟ್ ಮಾಡ್ಕೊಂಡಿದೀನಿ ಅಂತ. ಇದರಿಂದ ಮೈಕಲ್ ಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾನೆ. ಈಗ ಹೊರಗಡೆ ಬಂದಂತ ಮೈಕಲ್ ಅಲ್ಲೇ ಇದ್ದಂತ ಒಂದು ಉಯ್ಯಾಲೆ ಮೇಲೆ ಉಯ್ಯಾಲೆ ಆಡ್ತಾ ಕೂತಿರ್ತಾನೆ. ಇದನ್ನ ಸ್ವಲ್ಪ ದೂರದಿಂದ ನೋಡಿದಂತ ಸ್ಟೆಲ್ಲಾ ಯಾವ್ದೋ ದೆವ್ವ ಇರ್ಬೇಕು ಅಂತ ಅನ್ಕೊಂತಾಳೆ. ಆಗ ಸ್ಟೆಲ್ಲಾ ಅಲ್ಲಿಂದ ಓಡಿದ್ರೆ ಅವಳು ಬಂದು ಉಯ್ಯಾಲೆ ಮೇಲೆ ಕುತ್ಕೊಂತಾಳೆ. ಆಗ ಸ್ಟೆಲ್ಲಾಗೆ ಪಕ್ಕದಲ್ಲಿ ಕೂತಿರೋದು ಮೈಕಲ್ ಅಂತ ಗೊತ್ತಿಲ್ದಿರ ಒಂದು ಇಮೋಜಿ ಚಿತ್ರ ಬರೆದು ನಿನ್ನ ಫ್ರೆಂಡ್ ಆಗು ಅಂತ ಕೇಳ್ಕೊಂತಾಳೆ. ಇದಕ್ಕೆ ಮೈಕಲ್ ಅವನು ಕೂಡ ಓಕೆ ಅಂತ ಹೇಳ್ತಾನೆ. ಈಗ ಸ್ಟೆಲ್ಲಾ ಅಲ್ಲಿಂದ ಹೋದ್ಮೇಲೆ ಮೈಕಲ್ ನ ಕಣ್ಣು ಅಲ್ಲೇ ಯಾರೋ ದೂರದಲ್ಲಿ ಇದ್ದವ್ರ ಮೇಲೆ ಬೀಳುತ್ತೆ. ಹಾಗೇನೆ ಮೈಕಲ್ ಗೆ ಗೊತ್ತಾಗುತ್ತೆ ಅವ್ರಿಗೆ ಕಣ್ಣಿಲ್ಲ ಅಂತ. ಈಗ ಅದೇ ದಿನ ರಾತ್ರಿ ಮೈಕಲ್ ಸ್ಟೆಲ್ಲಾ ಮನೆ ಹತ್ರ ಬರ್ತಾನೆ. ಈಗ ತನ್ನ ಇನ್ವಿಸಿಬಲ್ ಫ್ರೆಂಡ್ ಬಂದಿದ್ದಾನಂತ ಗೊತ್ತಾದ ಸ್ಟೆಲ್ಲಾ ಅವನ ಒಳಗಡೆ ವೆಲ್ಕಮ್ ಮಾಡ್ತಾಳೆ. ಇದಾದ್ಮೇಲೆ ಸ್ಟೆಲ್ಲಾ ಮತ್ತೆ ಮೈಕಲ್ ಒಬ್ರಿಗೊಬ್ರು ಕಿಸ್ ಮಾಡ್ಕೊಂತಾರೆ. ಈಗ ಇದರಿಂದ ಮೈಕಲ್ ನ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಭಯ ಬಿದ್ದಂತ ಮೈಕಲ್ ಅಲ್ಲಿಂದ ಓಡೋಗ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಗೆ ಸ್ಟೆಲ್ಲಾ ಒಂದು ಜಿಮ್ನಾಸ್ಟಿಕ್ ಅಲ್ಲಿ ಇರೋದನ್ನ ತೋರಿಸ್ತಾರೆ. ಸ್ಟೆಲ್ಲಾ ಈಗ ಒಬ್ಳೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಮೇಲೆ ಯಾರೋ ಡಾಟ್ ಇಂದ ದಾಳಿ ಮಾಡ್ತಾರೆ. ಈಗ ಇದರಿಂದ ಸ್ಟೆಲ್ಲಾ ಅಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ತಾಳೆ. ಈ ಕಡೆ ಮೈಕಲ್ ತನಗಿರೋ ಪವರ್ ಬಗ್ಗೆ ಸ್ಟೆಲ್ಲಾ ಹತ್ರ ಹೇಳ್ತೀನಿ ಅಂತ ಜಿಮ್ನಾಸ್ಟಿಕ್ ಹತ್ರ ಬರ್ತಾನೆ. ಆಗ ಸ್ಟೆಲ್ಲಾನ ಯಾರೋ ಒಬ್ಬ ವ್ಯಕ್ತಿ ಹೆಗಲ್ ಮೇಲೆ ಹಾಕೊಂಡಿರೋದು ಇವನ್ ಕಣ್ಣಿಗೆ ಕಾಣುತ್ತೆ. ಇದನ್ನೆಲ್ಲ ನೋಡಿದಂತ ಮೈಕಲ್ ಅವನ ಮೇಲೆ ಫೈಟ್ ಕಿಳಿತಾನೆ.
ಸಾಲದಕ್ಕೆ ಅವ್ನ ನಾಯಿ ಕೂಡ ಅವ್ನಿಗೆ ಸಪೋರ್ಟ್ ಮಾಡುತ್ತೆ. ಅದೇ ತರ ಆ ನಾಯಿ ಆ ಮಾಸ್ಕ್ ಹಾಕಿದ ವ್ಯಕ್ತಿಯ ಕೈಗೆ ಕಚ್ಬಿಡುತ್ತೆ. ಈ ಕಡೆ ಮೈಕಲ್ ಎಷ್ಟೆಷ್ಟೋ ಪ್ರಯತ್ನ ಪಟ್ರು ಆ ಮಾಸ್ಕ್ ಹಾಕಿದ್ದ ವ್ಯಕ್ತಿ ಸ್ಟೆಲ್ಲಾನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಈಗ ಪೊಲೀಸ್ಗೆ ಗೊತ್ತಾಗುತ್ತೆ ಮಕ್ಕಳು ಮನೆಯಿಂದ ಕಳೆದೋಗಿಲ್ಲ, ಬದಲಾಗಿ ಯಾರು ಕಿಡ್ನಾಪ್ ಮಾಡಿದಾರಂತ. ಈಗ ಕಣ್ಬಿಟ್ಟು ನೋಡಿದಂತ ಸ್ಟೆಲ್ಲಾಗೆ ಸುತ್ತು ಜನ ನಿಂತಿರೋದು ಕಾಣುತ್ತೆ. ಅದ್ರಲ್ಲಿ ಒಬ್ರು ಮೈಕಲ್ ನ ಟೀಚರ್ ಆಗಿರ್ತಾರೆ. ಈಗ ಸ್ಟೆಲ್ಲಾ ಮೇಲೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಆ ಹುಡುಗರಿದ ರೂಮ್ ಅಲ್ಲಿ ತಗೊಂಡೋಗಿ ಸ್ಟೆಲ್ಲಾನ ಬಿಡ್ತಾರೆ. ಈಗ ಮೈಕಲ್ ಒಂದು ಸಮುದ್ರದ ಮುಂದೆ ಕೂತಿದ್ದಾಗ ಅವ್ನು ಹುಡ್ಕೊಂಡು ಒಂದು ಬ್ಲೈಂಡ್ ಪರ್ಸನ್ ಬರ್ತಾನೆ. ಈಗ ಹಾಗೆ ಬಂದಂತ ಆ ಬ್ಲೈಂಡ್ ಪರ್ಸನ್ ಮೈಕಲ್ ನ ಬಗ್ಗೆ ಎಲ್ಲ ಹೇಳಕ್ ಶುರು ಮಾಡ್ತಾನೆ. ಇದರಿಂದ ಮೈಕಲ್ ಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗೇನೆ ಅವ್ರು ಹೇಳ್ತಾರೆ ನನ್ನ ಹೆಸರು ಆಂಡ್ರೆಸ್, ನಾನೇ ನಿನ್ನ ನಿಜವಾದ ತಂದೆ ಅಂತ. ಈ ಮಾತು ಕೇಳಿದಂತ ಮೈಕಲ್ ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ಜೋರಾಗಿ ಕಿರುತ್ತಾನೆ. ಆಗ ಅವರು ರಷ್ಯಾದಲ್ಲಿದ್ದಾಗ ಏನಾಯ್ತು ಅಂತ ಹೇಳಕ್ ಶುರು ಮಾಡ್ತಾರೆ. ಆ ಕತೆ ಏನಂದ್ರೆ ಇವರೆಲ್ಲ ರಷ್ಯಾದಲ್ಲಿ ಇರ್ಬೇಕಾದ್ರೆ ನ್ಯೂಕ್ಲಿಯರ್ ರೇಡಿಯೇಷನ್ ರಿಲೀಸ್ ಆಗಿ ಎಲ್ಲ ಸಾಯಕ್ ಶುರು ಆಗ್ತಾರೆ. ಆದ್ರೆ ಇದರಿಂದ ಬದುಕುಳಿದವರಲ್ಲೇ ಸ್ಪೆಷಲ್ ಪವರ್ ಇರೋದು ಕಾಣಕ್ ಶುರು ಆಗುತ್ತೆ. ಈಗ ಅಲ್ಲಿದ್ದಂತ ಆರ್ಮಿ ಇವ್ರ ಮೇಲೆ ತುಂಬಾನೇ ಪ್ರಯೋಗಗಳನ್ನ ಮಾಡುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಮೈಕಲ್ ನ ತಂದೆ ಮತ್ತೆ ತಾಯಿಗೆ ಬಿಟ್ರೆ ಯಾರಿಗೂ ಮಕ್ಕಳಾಗೋದಿಲ್ಲ ಅಂತ. ಈಗ ಮೈಕಲ್ ಹುಟ್ಟಿದಾದ್ಮೇಲೆ ಅವನಿಗೊಂದು ಒಳ್ಳೆ ಭವಿಷ್ಯ ಕೊಡ್ಬೇಕಲ್ಲ, ಅದಕ್ಕೆ ಅವ್ನು ತಗೊಂಡು ಅವ್ರ ಅಪ್ಪ ಅಮ್ಮ ಅಲ್ಲಿಂದ ಓಡೋಗ್ತಾರೆ. ಈ ಓಡ್ ಬಂದಂತ ಮೈಕಲ್ ತಂದೆ ತಾಯಿ ನೋಡಿದಂತ ಆರ್ಮಿಯವರು ಮೈಕಲ್ ತಾಯಿನ ಕೊಂದಾಕಿರ್ತಾರೆ. ಮೈಕಲ್ ನ ತಂದೆಗೆ ಅನ್ಸಿರುತ್ತೆ ಮೈಕಲ್ ನನ್ನ ಹತ್ರ ಇರೋದಷ್ಟು ಸೇಫ್ ಅಲ್ಲ ಅಂತ. ಮೈಕಲ್ ನ ತಂದೆ ಅಲ್ಲೇ ಒಂದು ಮನೆಯಲ್ಲಿದ್ದಂತ ಲೇಡಿಯ ಮೈಂಡ್ ನ ರೀಡ್ ಮಾಡಿ ನನ್ನ ಮಗು ಈ ಮನೇಲಿ ಇರೋದು ಬೆಸ್ಟ್ ಅಂತ ಡಿಸೈಡ್ ಮಾಡಿ ಆ ಮಗುನ ಅಲ್ಲೇ ಬಿಟ್ಟು ಬಂದಿರ್ತಾನೆ. ಬಟ್ ಆ ಮಿಲಿಟರಿ ಅವ್ರಿಗಂತೂ ಗೊತ್ತಿರುತ್ತೆ ಆ ಮಗು ಇಲ್ಲೇ ಎಲ್ಲೋ ಇದೆ ಅಂತ. ಈ ಎಲ್ಲಾ ಮಾತು ಕೇಳಿದಂತ ಮೈಕಲ್ಗೆ ಇವ್ರ ಅಪ್ಪನ ಮೇಲೆ ನಂಬಿಕೆನೆ ಬರೋದಿಲ್ಲ. ಬಟ್ ಇವರಿಬ್ರು ಮಾತುಗಳನ್ನ ಕೇಳ್ತಾ ಕೂತಿದ್ದ ಅಲ್ಲೊಬ್ಬ ಮೀನ್ ಹಿಡಿಯೋನು ಪೊಲೀಸ್ಗೆ ಫೋನ್ ಮಾಡಕ್ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಮೈಕಲ್ ನ ತಂದೆ ಅವ್ನ ಮೈಂಡ್ ಅಲ್ಲಿ ಇದ್ದಂತ ಮೆಮೊರಿನೆಲ್ಲ ಎರೇಸ್ ಮಾಡಾಕ್ತಾರೆ. ಎಷ್ಟೆಲ್ಲಾನ ಕಿಡ್ನಾಪ್ ಮಾಡಿದಂತ ಲಚ್ಚರ ಜೊತೆ ಮೈಕಲ್ ನ ತಾಯಿ ಮಾತಾಡ್ತಾ ಇರೋದು ನಾವು ನೋಡ್ತೀವಿ. ಈಗ ಮೈಕಲ್ ನ ತಾಯಿ ಹೇಳ್ತಾರೆ ಅವನು ನನ್ನ ಸ್ವಂತ ಮಗಲ್ಲ, ಅವ್ನು ದತ್ತು ತಗೊಂಡ್ರೋ ಮಗ ಅಂತ. ಈ ಮಾತು ಕೇಳಿದಂತ ಆ ಲಚ್ಚರ್ಗೆ ಆ ಸ್ಪೆಷಲ್ ಪವರ್ ಅಂತ ಮಗು ಇವನೇ ಇರಬೇಕು ಅಂತ ಅನ್ಸುತ್ತೆ. ಈಗ ಆ ಲಚ್ಚರರ್ ಮೈಕಲ್ ನ ನೋಡ್ಬೇಕಂತ ಮೈಕಲ್ ನ ಮನೆಗೆ ಬರ್ತಾರೆ. ಈಗ ಅವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮೈಕಲ್ ನ ತಾಯಿ ಆ ಲಚ್ಚರರ್ಗೆ ಕಚ್ಚಿರೋ ಗುರ್ತು ಕಾಣುತ್ತೆ. ಈಗ ಮೈಕಲ್ ಗೆ ಗೊತ್ತಾಗೋಗುತ್ತೆ ಈ ಲಚ್ಚರರೇ ಆ ಕಿಡ್ನಾಪರ್ ಅಂತ. ಅದಕ್ಕೆ ಮೈಕಲ್ ಅವನಿಂದ ತಪ್ಪಿಸ್ಕೊಂಡು ಒಂದು ರೂಮ್ ಒಳಗಡೆ ಹೊರಟೋಗ್ತಾನೆ. ಅಲ್ಲೋದಂತ ಮೈಕಲ್ ಇನ್ವಿಸಿಬಲ್ ಆಗಿ ಹೋಗ್ತಾನೆ. ಹಾಗೇನೆ ತಪ್ಪಿಸ್ಕೊಂಡು ಬಂದಂತ ಮೈಕಲ್ ಗೆ ಅವನ ಸೀನಿಯರ್ ಒಂದು ಬೈಕ್ ಮೇಲೆ ಕೂತಿರೋದು ಕಾಣುತ್ತೆ. ಈಗ ಇನ್ವಿಸಿಬಲ್ ಆಗಿರಂತ ಮೈಕಲ್ ಹೇಳ್ತಾನೆ ನಡಿ ನಡಿ ಇಲ್ಲಿಂದ ಹೋಗೋಣ ಅಂತ. ಈಗ ಒಂದ್ ಪ್ಲೇಸ್ ಬಂದಂತ ಮೈಕಲ್ ಅವನ ಸೀನಿಯರ್ ಗೆ ಎಲ್ಲಾನು ಹೇಳ್ತಾನೆ. ಅಷ್ಟರಲ್ಲೇ ಸ್ಟೆಲ್ಲಾ ಅಂಡ್ ಫ್ರೆಂಡ್ಸ್ ಹೇಗಾದ್ರೂ ತಪ್ಪಿಸ್ಕೊಬೇಕು ಅನ್ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಹತ್ತಿ ಅಲ್ಲಿಂದ ಆಚೆ ಬರ್ತಾರೆ. ಹಾಗೆ ಬಂದಂತ ಸ್ಟೆಲ್ಲಾಗೆ ಅಲ್ಲೊಂದು ಸರ್ಚ್ ಲೈಟ್ ಇರೋದು ಕಾಣುತ್ತೆ. ಹಾಗೆ ಸ್ಟೆಲ್ಲಾಗೆ ಅನ್ಸುತ್ತೆ ನಾನು ತಪ್ಪಿಸ್ಕೊಂಡಿರೋದು ನನ್ನ ಫ್ರೆಂಡ್ ಗೊತ್ತಿರುತ್ತೆ, ಅವ್ನು ಹೇಗಾದ್ರೂ ಹುಡುಕ್ತಾ ಇರ್ತಾನೆ ಅಂತ. ಸ್ಟೆಲ್ಲಾ ತಾನು ಫಸ್ಟ್ ಟೈಮ್ ಬರ್ತಿದಂತೆ ಇಮೋಜಿನ ಬರ್ದು ನನ್ನ ಫ್ರೆಂಡ್ ಕಾಣ್ಲಿ ಅನ್ಬಿಟ್ಟು ರೋಡ್ ಕಡೆ ತೋರಿಸ್ತಾಳೆ. ಇದನ್ನ ನೋಡಿದಂತ ಮೈಕಲ್ ಗೆ ಸ್ಟೆಲ್ಲಾ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಅದೇ ರೀತಿ ಮೈಕಲ್ ತನ್ನ ಸೀನಿಯರ್ ಕರ್ಕೊಂಡು ಸ್ಟೆಲ್ಲಾ ಎಲ್ಲಿದ್ಲು ಅಲ್ಲಿಗೆ ಬರ್ತಾನೆ. ಬಟ್ ಅಷ್ಟರಲ್ಲಿ ಸ್ಟೆಲ್ಲಾನ ಅಲ್ಲಿದ್ದಂತ ಸೆಕ್ಯೂರಿಟಿ ಹಿಡಿದಾಕ್ತಾರೆ. ಈಗ ಅಲ್ಲಿ ಬಂದಂತ ಮೈಕಲ್ ನ ಸೀನಿಯರ್ ತನ್ನ ಹತ್ರ ಇದ್ದಂತ ಪೆಂಟ್ ಬಾಲ್ ಗನ್ ಇಂದ ಅಲ್ಲಿದ್ದಂತ ಟ್ರಾನ್ಸ್ಫಾರ್ಮರ್ ಗೆ ಹೊಡಿತಾನೆ. ಇದರಿಂದ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋಗುತ್ತೆ. ಈಗ ಮೈಕಲ್ ಇನ್ವಿಸಿಬಲ್ ಆಗಿ ಆ ಬಿಲ್ಡಿಂಗ್ ಗೆ ಎಂಟರ್ ಆಗ್ತಾನೆ. ಮೈಕಲ್ ಗೆ ಗೊತ್ತಾಗುತ್ತೆ ಅದೇನಂದ್ರೆ ಇವನು ಹುಡುಕ್ತಾ ಇರುವಂತ ಜಿಯೋ ವ್ಯಾನ್ ಮತ್ತೆ ಇಂಗ್ಲಿಷ್ ಮೆನ್ ನ ಇವರು ಹುಡುಕ್ತಾ ಇದಾರಂತ. ಇದಾದ್ಮೇಲೆ ಮೈಕಲ್ ಫೈರ್ ಎಕ್ಸ್ಟಿಂಕ್ಷರ್ ಇಂದ ಒಬ್ಬ ಸೆಕ್ಯೂರಿಟಿಗೆ ಹೊಡಿತಾನೆ. ಆಮೇಲೆ ಇನ್ನೊಂದು ಸೆಕ್ಯೂರಿಟಿಗೆ ಹೊಡೆದು ಅವನ ಕೈಯಲ್ಲಿದ್ದಂತ ಗನ್ ಅನ್ನ ಕಿತ್ಕೊಂತಾರೆ. ಆದ್ಮೇಲೆ ಮೈಕಲ್ ಎಲ್ಲಾ ಮಕ್ಕಳನ್ನು ಆಚೆ ಕರ್ಕೊಂಡು ಇವ್ರನ್ನ ಕಿಡ್ನಾಪ್ ಮಾಡಿದವ್ರನ್ನ ಎತ್ತಿ ಒಳಗಡೆ ಹಾಕ್ತಾನೆ. ಅಷ್ಟರಲ್ಲೇ ಅಲ್ಲಿದ್ದಂತ ಸ್ಟೆಲ್ಲಾ ಈ ರೀತಿ ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ ಒಳಗಡೆ ಒಬ್ಬ ತಾತ ಇದಾರೆ, ಅವ್ರನ್ನ ಕಾಪಾಡ್ಬೇಕು ಬಾ ಅಂತ. ಅಲ್ಲಿಗೆ ಸ್ಟೆಲ್ಲಾ ಹೋಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ನನ್ನ ತಪ್ಪಿ ಬೀಳ್ತಾಳೆ. ಬಟ್ ಅಲ್ಲಿ ಕೂತಿದ್ದಂತ ಒಬ್ಬ ತಾತ ನಾನು ಕೂತಲ್ಲೇ ಯಾರ ಮನ್ಸನ್ ಬೇಕೋ ಕಂಟ್ರೋಲ್ ಮಾಡಬಲ್ಲೆ ಅಂತ ಹೇಳ್ತಾನೆ. ಹಾಗೇನೆ ಇದನ್ನೆಲ್ಲ ನಾನು ಸ್ಟೆಲ್ಲಾ ಮತ್ತೆ ಮೈಕಲ್ ನ ಲಚ್ಚರನ್ನು ಯೂಸ್ ಮಾಡಿದ್ನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಅಲ್ಲಿಗೆ ಬಂದಂತ ಆರ್ಮಿ ಅವರು ಮೈಕಲ್ ಮತ್ತೆ ಸ್ಟೆಲ್ಲಾನ ತಗೊಂಡು ಒಂದು ಸಬ್ಮರೀನ್ ಒಳಗಡೆ ಹೊರಟೋಗ್ತಾರೆ. ಈಗ ಮೈಕಲ್ ನೇ ಹುಡುಕ್ತಾ ಬಂದಂತ ಜಿಯೋವನ್ ಮತ್ತೆ ಇಂಗ್ಲಿಷ್ ಗೆ ಮೈಕಲ್ ನ ಸೀನಿಯರ್ ಕಾಣ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಇಡೀ ಬಿಲ್ಡಿಂಗ್ ಗೆ ಬಾಂಬ್ ಇಟ್ಟಿದಾರಂತ. ಆಗ ಅವರು ಅಲ್ಲಿದ್ದಂತ ಮಕ್ಕಳನ್ನ ಕಾಪಾಡಿ ಮೈಕಲ್ ನ ಲಚ್ಚರ್ ಅನ್ನು ಕೂಡ ಕಾಪಾಡ್ತಾರೆ. ಇದೆಲ್ಲ ಆಗ್ತಿದ್ದಂಗೆ ಸ್ವಲ್ಪ ಹೊತ್ತಿಗೆ ಬಿಲ್ಡಿಂಗ್ ಕೂಡ ಬ್ಲಾಸ್ಟ್ ಆಗೋಗುತ್ತೆ. ಸಬ್ಮರೀನ್ ಒಳಗಡೆ ಇರುವಂತ ಮೈಕಲ್ ಗೆ ನೀನ್ ಇನ್ವಿಸಿಬಲ್ ಆಗಕ್ಕಾಗಲ್ಲ ಅಂತ ಅಲ್ಲಿದ್ದ ತಾತ ಹೇಳ್ತಾರೆ. ಆಗ ಅವ್ರು ಇನ್ನೊಂದ್ ಮಾತು ಹೇಳ್ತಾರೆ, ಅದೇನಂದ್ರೆ ನೀನ್ ಮನಸ್ಸು ಮಾಡಿದ್ರೆ ಇಲ್ಲಿರೋ ವಸ್ತುಗಳನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅಂತ. ಇದನ್ನ ಅರ್ಥ ಮಾಡ್ಕೊಂಡಂತ ಮೈಕಲ್ ಅಲ್ಲಿದ್ದಂತ ವಸ್ತುಗಳನ್ನೆಲ್ಲ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾನೆ. ಅದು ಹೇಗಂದ್ರೆ ಇವನಲ್ಲಿದ್ದಂತ ಪವರ್ ಇಂದ ಅಲ್ಲಿದ್ದ ವಸ್ತುಗಳೆಲ್ಲ ಬ್ಲಾಸ್ಟ್ ಆಗಕ್ ಶುರುವಾಗುತ್ತೆ. ಹಾಗೇನೆ ಅವನು ಇವನ್ ಪವರ್ ಯೂಸ್ ಮಾಡಿ ಅಲ್ಲಿದ್ದಂತ ಸೆಕ್ಯೂರಿಟಿ ಕೊಂದಾಗ್ತಾನೆ. ಇದಾದ್ಮೇಲೆ ಸ್ಟೆಲ್ಲಾನ ಕರ್ಕೊಂಡು ಆ ಸಬ್ಮರೀನ್ ನಿಂದ ಆಚೆ ಬಂದ್ಬಿಡ್ತಾನೆ. ಈ ರೀತಿ ರಿಟರ್ನ್ ಬಂದಂತ ಮೈಕಲ್ ನ ನೋಡಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಇದಾದ್ಮೇಲೆ ಮೈಕಲ್ ಎಲ್ರ ಮುಂದೆ ಒಂದ್ಸಲ ಇನ್ವಿಸಿಬಲ್ ಆಗ್ಬಿಟ್ಟು ತನಗಿರೋ ಪವರ್ ಏನಂತ ತೋರಿಸ್ತಾನೆ. ಈಗ ಅಲ್ಲಿಗೆ ಬಂದಂತ ಮೈಕಲ್ ನ ಅಪ್ಪ ಎಲ್ರಿಗೂ ನಿನ್ನ ಪವರ್ ನ ಈ ರೀತಿ ತೋರಿಸೋದು ತುಂಬಾನೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಇದಾದ್ಮೇಲೆ ಮೈಕಲ್ ನ ಅಪ್ಪ ಎಲ್ರ ಮೈಂಡ್ ಅಲ್ಲಿ ಇದ್ದಂತ ಮೆಮೊರಿನ ಎರೇಸ್ ಮಾಡಾಕ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈಗ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.